ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಸಾಕಷ್ಟು ದಿನ ಆಗಿದೆ ಹೊಸ ರಿಕ್ರೂಟ್ಮೆಂಟ್ಸು ಯಾವುದು ಇಲ್ಲ ಅಂತ ತುಂಬಾ ಜನ ಕಾಯ್ತಾ ಕೂತಿದ್ರಿ. ಇವತ್ತು ನಾನೇ ಮಾಡ್ತಿರೋಂತಹ ವಿಡಿಯೋ ಬಂದು, ಈ ವಿಡಿಯೋನಲ್ಲಿ ಹೊಸ ರಿಕ್ರೂಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆ ಒಳ್ಳೆ ಸುದ್ದಿ ಆಗಿರುತ್ತೆ. ಆಲ್ಮೋಸ್ಟ್ ನೀವು ನೋಡ್ತಾ ಇರ್ತೀರಾ PSUs ಅಲ್ಲಿ ಆಲ್ಮೋಸ್ಟ್ ಗೇಟ್ ಎಲಿಜಿಬಲ್ ನ ಕೇಳ್ತಾರೆ. ಓಕೆ, ಗೇಟ್ ರ್ಯಾಂಕ್ ಇರಬೇಕು, ಗೇಟ್ ನ ಪಾಸ್ ಮಾಡಿರ್ಬೇಕು, ಕ್ವಾಲಿಫೈ ಆಗಿರ್ಬೇಕು, ರ್ಯಾಂಕ್ ಇರಬೇಕು ಅಂತ ಕೇಳ್ತಾರೆ. ಬಟ್ ಕೋಲ್ ಇಂಡಿಯಾ ಲಿಮಿಟೆಡ್ ಫಾರ್ ದ ಫಸ್ಟ್ ಟೈಮ್ ಏನ್ ಮಾಡಿದ್ದಾರೆ, ವಿತೌಟ್ ಗೇಟ್ ಆಸ್ಪಿರೆಂಟ್ಸ್ ನ ಕರೆದಿದ್ದಾರೆ. ಅದು ಏನು, ಮ್ಯಾನೇಜ್ಮೆಂಟ್ ಟ್ರೈನೀಸ್ ಅಂತ ಪೋಸ್ಟ್ ಕರೆದಿದ್ದಾರೆ ಗೈಸ್. ಕೋಲ್ ಇಂಡಿಯಾ ಲಿಮಿಟೆಡ್ ಇಸ್ ಅ ವೆರಿ ಗುಡ್ ಆರ್ಗನೈಸೇಷನ್. ಇದು ನೋಡಿ E1 ಗ್ರೇಡ್ ಅಂತ ಕರೆದಿದ್ದಾರೆ. ಈಗ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ 12th ಆಫ್ ಮೇ ನಿಂದ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಹಾಕೋದು. 11ನೇ ತಾರೀಕು ಜೂನ್ ತನಕ ಇರುತ್ತೆ. ನೆನ್ಪಿಟ್ಕೊಳ್ಳಿ, 11ನೇ ತಾರೀಕು ಜೂನ್ ತನಕ ಇರುತ್ತೆ. ಅದು ಸಂಜೆ 6 ಗಂಟೆ ಒಳಗೆ. ಓಕೆ, ಅಂಡ್ ಎಕ್ಸಾಮ್ ಎಲ್ಲ ನಿಮ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಏನೆಲ್ಲ ಡೀಟೇಲ್ಸ್ ಅದನ್ನೆಲ್ಲ ನೋಡೋಣ ಅಂತ. ಎಷ್ಟು ಪೋಸ್ಟ್ ಇದಾವೆ, ಯಾವ ಬ್ರಾಂಚಸ್ ಎಲ್ಲ ಎಲಿಜಿಬಲ್ ನೋಡಿ. ಇಲ್ಲಿ ಯಾವ ಪೋಸ್ಟ್ಗೆ ಯಾರೆಲ್ಲ ಎಲಿಜಿಬಲ್ ಅನ್ನೋದು ಕೊಟ್ಟಿದ್ದಾರೆ. ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ಗೆ ಯಾವ್ದೆಲ್ಲ ರಿಲಿವೆಂಟ್ ಬ್ರಾಂಚಸ್ ಅನ್ನೋದು ಸಹ ಇದೆ. ಸಿಸ್ಟಮ್ ಸಹ ಇದೆ. ಓಕೆ, ಕಂಪ್ಯೂಟರ್ ಸೈನ್ಸ್ ಮತ್ತೆ ಕಂಪ್ಯೂಟರ್ ಇಂಜಿನಿಯರಿಂಗು, IT. ಓಕೆ, ENT ಅಂತಾನೂ ಇದೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಅವ್ರಿಗೂ ಸಹ ಇದೆ. BSc ಮಾಡಿದ್ರು ಸಹ ಎಲಿಜಿಬಲ್ ಇದ್ದೀರಾ. BTech, BSc. ಜಿಯೋಲಜಿ ಇದೆ, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಇದೆ, ರಾಜಭಾಷಾ ಹಿಂದಿನೂ ಸಹ ಇದೆ. ಅಂಡ್ ಸೆಕ್ರೆಟರಿ ಕಂಪನಿ ಸೆಕ್ರೆಟರಿ ಅಂತಾನೂ ಸಹ ಪೋಸ್ಟ್ ನ ಕರೆದಿದ್ದಾರೆ. ನೋಡಿ, ಈಗ ಡೀಟೇಲ್ ಆಗಿ ನೋಡೋಣ. ಯಾರೆಲ್ಲ ಎಲಿಜಿಬಲ್ ಬ್ರಾಂಚಸ್ ನ ನೀವು ಇಲ್ಲಿ ನೋಡ್ಕೋಬಹುದು. ಸಿವಿಲ್ ಅಂದ್ರೆ ಸಿವಿಲ್ ಅಷ್ಟೇನಾ, ಇಲ್ಲ ರಿಲೇಟೆಡ್ ಅಲ್ಲಿಡ್ ಬ್ರಾಂಚಸ್ ಅಂತ ಕರಿತೀವಿ, ಅದನ್ನು ಸಹ ಎಲಿಜಿಬಲ್ ಇದೆ. ಎಲೆಕ್ಟ್ರಿಕಲ್ ಅಂದ್ರೆ ಎಲೆಕ್ಟ್ರಿಕಲ್ ಒಂದೆಲ್ಲ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಓಕೆ, ಅಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಈ ಎರಡು ಬ್ರಾಂಚ್ ಸಹ ಎಲೆಕ್ಟ್ರಿಕಲ್ ಅಂಡರ್ ಬರುತ್ತೆ. ಅದೇ ತರ ಮೆಕ್ಯಾನಿಕಲ್ಗೂ ಸಹ ಕೊಟ್ಟಿದ್ದಾರೆ. ನೋಡಿ, ಅಲ್ಲಿಡ್ ಬ್ರಾಂಚಸ್ ಯಾವ್ದಾವ್ದಿದೆ ಅದನ್ನೆಲ್ಲ ನೋಡ್ಕೊಂಡು ನೀವು ನಿಮ್ಮ ಬ್ರಾಂಚಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಈಗ ವೇಕೆನ್ಸಿ ಟೇಬಲ್ ನ ನೋಡೋದಾದ್ರೆ ಬ್ಯೂಟಿಫುಲ್ ವೇಕೆನ್ಸೀಸ್ ಗೈಸ್ ನೋಡ್ಬೋದು ನೀವು ಇಲ್ಲಿ. ಸಿವಿಲ್ಗೆ ನೋಡಿ, ಸಿವಿಲ್ಗೆ 72 ಜನರಲ್ ಇದಾವೆ, EWS 17, SC 26, ST 13, 46 OBC ಅಂಡ್ ಫ್ರೆಶ್ ವೇಕೆನ್ಸೀಸ್ ಒಟ್ಟಲ್ಲಿ 174 ವೇಕೆನ್ಸೀಸ್ ಫ್ರೆಶ್. ಮತ್ತೆ ಬ್ಯಾಕ್ಲಾಕ್ ಸಹ ಇದಾವೆ. ಆ ಬ್ಯಾಕ್ಲಾಕ್ ನೆಲ್ಲ ಆಡ್ ಮಾಡಿದ್ರೆ 178 ವೇಕೆನ್ಸೀಸ್ ಇದಾವೆ. ಬ್ಯಾಕ್ಲಾಕ್ ಅಂದ್ರೆ ಏನು, OBC ಗೆ 2 ಇದಾವೆ, SC ST ಗೆ ಮತ್ತೆ 2 ಇದೆ. ಟೋಟಲ್ ಆಗಿ 4 ಪೋಸ್ಟ್ ಇರ್ತವೆ. ಸೊ ಟೋಟಲ್ ಆಗಿ 178. ಅದೇ ತರ ಎಲೆಕ್ಟ್ರಿಕಲ್ ನೋಡಿ, ಎಲೆಕ್ಟ್ರಿಕಲ್ ಗೆ ಹೈಯೆಸ್ಟ್ ವೇಕೆನ್ಸೀಸ್ ಇದೆ ಗೈಸ್. ನೋಡಿ, 221 ವೇಕೆನ್ಸೀಸ್ ಓನ್ಲಿ ಫಾರ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಮೆಕ್ಯಾನಿಕಲ್ ನೋಡೋದಾದ್ರೆ 145 ವೇಕೆನ್ಸಿ ಇದಾವೆ. ಸಿಸ್ಟಮ್ಗೆ 43 ವೇಕೆನ್ಸಿ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಗೆ 38 ವೇಕೆನ್ಸೀಸ್. ಸೊ ಈ ತರ ನೀವು ನೋಡ್ಕೊಂಡು ನಿಮ್ಮ ಎಲಿಜಿಬಲ್ ಯಾವ್ದಕ್ಕೆಲ್ಲ ಹಾಕ್ತೀರಾ ಅದಕ್ಕೆಲ್ಲ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೊಳ್ಳಿ. ಮಿಸ್ ಮಾಡ್ಕೋಬೇಡಿ ಗೈಸ್. ಇದೊಂದು ಬ್ಯೂಟಿಫುಲ್ ಅಪಾರ್ಚುನಿಟಿ. ಸ್ಯಾಲರಿನೂ ಸಹ ನಿಮಗೆ ಒಳ್ಳೆ ಪ್ಯಾಕೇಜ್ ಇದೆ, ಅದನ್ನು ಸಹ ಹೇಳ್ತೀನಿ. ಓಕೆ, ಇದು ಜನರಲ್ ಕಂಡೀಷನ್ಸ್ ಅಲ್ಲಿ ಪರ್ಸೆಂಟೇಜ್ ಬಗ್ಗೆ ಹೇಳಿದ್ದಾರೆ, ಅದನ್ನ ನೋಡ್ಕೋಬಹುದು ನೀವು. ಓಕೆ, OBC ಎಕನಾಮಿಕಲ್ ವೀಕರ್ ಸೆಕ್ಷನ್ ಕ್ಯಾಂಡಿಡೇಟ್ಸ್ ಅದೇ ನೋಡಿ, ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ 55% ಇರಬೇಕು. ಓಕೆ, ಆಫ್ಟರ್ ಗಿವಿಂಗ್ ರಿಲ್ಯಾಕ್ಸೇಷನ್ ಆಫ್ 5% ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ, ಈ ಜನರಲ್ OBC ಆಗಿ EWS ಗೆ 60% ಇರಬೇಕು. ಫಾರ್ SC ST ಪರ್ಸನ್ಸ್ ವಿತ್ ಡಿಸಬಿಲಿಟಿ 55% ಇರಬೇಕು. ಓಕೆ, ಇಂಜಿನಿಯರಿಂಗ್ ಕ್ವಾಲಿಫಿಕೇಶನ್ ಅಲ್ಲಿ ಬಂದಿರೋಂತಹ ಅಗ್ರಿಗೇಟ್ ಪರ್ಸೆಂಟೇಜ್ ಅದು. ಓಕೆ, ಸೆಲೆಕ್ಷನ್ ಪ್ರಾಸೆಸ್ ಪ್ಯೂರ್ಲಿ ಮೆರಿಟ್ ಬೇಸಿಸ್ ಇರುತ್ತೆ. CBT ಟೆಸ್ಟ್ ಅಲ್ಲಿ ಎಷ್ಟು ಸ್ಕೋರ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಸೆಲೆಕ್ಷನ್. ಎಷ್ಟು ಪೇಪರ್ ಇರುತ್ತೆ ಸರ್, ಇದಕ್ಕೆ 2 ಪೇಪರ್ ಇರುತ್ತೆ. ಓಕೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನೋಡಿ, ಟೆಸ್ಟ್ ಸೆಂಟರ್ಸ್ ಎಲ್ಲ ಕಡೆನೂ ಇರುತ್ತೆ. ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆದ್ರೆ 2 ಪೇಪರ್ ಇರುತ್ತೆ, ಪೇಪರ್ 1 ಅಂಡ್ ಪೇಪರ್ 2. ಓಕೆ, ಫಾರ್ 3 hours ಸಿಟ್ಟಿಂಗ್ ಫಾರ್ 2 ಪೇಪರ್ಸ್ ಇರುತ್ತೆ. ನೋಡಿ, 100 ಮಾರ್ಕ್ಸ್ ಈಚ್ ಪೇಪರ್ ಇರುತ್ತೆ. ಪೇಪರ್ 1 ಕನ್ಸಿಸ್ಟ್ ಆಫ್ ಜನರಲ್ ನಾಲೆಡ್ಜ್ ಇದೆ, ಅವೇರ್ನೆಸ್, ರೀಸನಿಂಗ್, ನ್ಯೂಮರಿಕ್ ಅಬಿಲಿಟಿ ಅಂಡ್ ಜನರಲ್ ಇಂಗ್ಲಿಷ್. ಪೇಪರ್ 2 ನಲ್ಲಿ ಪ್ಯೂರ್ಲಿ ನಿಮ್ಮ ಪ್ರೊಫೆಷನಲ್ ನಾಲೆಡ್ಜ್ 100 ಕ್ವಶನ್ಸ್ ಇರುತ್ತೆ. ಒಟ್ಟಲ್ಲಿ 3 ಗಂಟೆನಲ್ಲಿ ನೀವು 2 ಪೇಪರ್ ಬರೀಬೇಕು. ಓಕೆ, ಅದೇ ಕೊಟ್ಟಿದ್ದಾರೆ ನೋಡಿ, ಡ್ಯೂರೇಷನ್ ಕನ್ಸಿಸ್ಟಿಂಗ್ ಆಫ್ 3 hours ಇನ್ ಒನ್ ಸಿಟ್ಟಿಂಗ್ ಅಲ್ಲೇ ಮುಗಿತಾರೆ ಅನ್ಮತ್ತೆ. ಓಕೆ, 2 ಪೇಪರ್ ಒಂದೇ ಸಿಟ್ಟಿಂಗ್ ಅಲ್ಲ ಇರುತ್ತೆ. ಫಸ್ಟ್ ಪೇಪರ್ ಒಂದು ದಿನ ಕಂಡಕ್ಟ್ ಮಾಡಿ, ಸೆಕೆಂಡ್ ಪೇಪರ್ ಇನ್ನೊಂದ್ ದಿನ, ಆ ತರ ಇರಲ್ಲ. 2 ಪೇಪರ್ ಒಂದೇ 3 ಗಂಟೆನಲ್ಲಿ ಮುಗಿಸ್ಬೇಕಾಗತ್ತೆ. ಸೊ ಹಾರ್ಡ್ಲಿ ತುಂಬಾ ಕಡಿಮೆ ಟೈಮ್ ಸಿಗುತ್ತೆ, ಬಟ್ ಬೇಗ ಮಾಡೋ ಅಂತ ಕ್ವಶನರೀಸ್ ಇರ್ತವೆ. ನೆಗೆಟಿವ್ ನೋಡಿ, ರಾಂಗ್ ಆನ್ಸರ್ಸ್ ಗೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಂತ ಹೇಳಿದ್ದಾರೆ. ದೇರ್ ಇಸ್ ನೋ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ಸ್. ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. Okay, each question will carry 1 mark and there is no penalty for wrong answers. No marks will be awarded for unattempted questions ಗೆ ಮಾರ್ಕ್ಸ್ ಏನಿರಲ್ಲ. ಸೊ 2 ಪೇಪರ್ ಅಲ್ಲ 2 ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ, ಹಿಂದಿ ಅಂಡ್ ಇಂಗ್ಲಿಷ್. ಸೊ ಇಷ್ಟು ನೋಡಿ ಗೈಸ್, ನಿಮ್ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಸಹ ಕೊಟ್ಟಿದ್ದಾರೆ. ಓಕೆ, ಅಂಡ್ ಅಪ್ಲಿಕೇಶನ್ ಫೀ ನೋಡೋದಾದ್ರೆ 1180 ರೂಪಾಯಿ ಆಗುತ್ತೆ, ಇನ್ಕ್ಲೂಡಿಂಗ್ GST ಎಲ್ಲ ಸೇರಿಸಿ ಫಾರ್ OBC, ಜನರಲ್ ಮತ್ತೆ EWS ಗೆ. ಅದು ಬಿಟ್ಟು ಬೇರೆ ಎಲ್ಲಾ ಕ್ಯಾಸ್ಟ್ ಅವ್ರಿಗೆ ಎಕ್ಸಾಮ್ಟೆಡ್. ಓಕೆ, ಆರ್ ಎಕ್ಸಾಮ್ಟೆಡ್ ಫ್ರಮ್ ಪೇಮೆಂಟ್ ಆಫ್ ಫೀ. ಬೇರೆ ಎಲ್ಲ ಕ್ಯಾಸ್ಟ್ ಅವ್ರ ಫೀನ ಪೇ ಮಾಡ್ಕೊಳ್ಳಿ. ಅಂಡ್ ಏಜ್ ರಿಲ್ಯಾಕ್ಸೇಷನ್ ಬೇಕಿದ್ರೆ ಈ ಪರ್ಟಿಕ್ಯುಲರ್ ಡೇಟ್ಗೆ ನೀವು ನಿಮ್ಮ ಏಜ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅಪ್ಪರ್ ಏಜ್ ಲಿಮಿಟ್ 30 ವರ್ಷ ಇದೆ,
ಅಂಡ್ ಒ ಬಿ ಸಿಗಾದೆ 3 ವರ್ಷ ರಿಲ್ಯಾಕ್ಸೇಷನ್ ಸಿಗುತ್ತೆ, ಎಸ್ ಸಿಗೆ ಎಸ್ ಟಿ ಆಗಿದೆ 5 ವರ್ಷ ಸಿಗುತ್ತೆ. ಅಂಡ್ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಜನರಲ್ ಅದೇ 10 ವರ್ಷ ಇರುತ್ತೆ, ಒ ಬಿ ಸಿ ಅದೇ 13 ವರ್ಷ ವೇಕೆನ್ಸಿ 13 ವರ್ಷ ಸಿಗುತ್ತೆ. ಅಂಡ್ ಎಸ್ ಸಿ ಎಸ್ ಟಿ ಅದೇ 15 ವರ್ಷ. ಯಾವುದಕ್ಕೆಲ್ಲ ಇದು ಕಂಪೇರ್ ಮಾಡ್ಕೋಬೇಕು, ಜನರಲ್ಗೆ ನೀವು ಕಂಪೇರ್ ಮಾಡ್ಕೋಬೇಕು. ಜನರಲ್ ಪ್ಲಸ್ 30 ಪ್ಲಸ್ 3 33, 30 ಪ್ಲಸ್ 5 35, 33, ಇದು 30 ಪ್ಲಸ್ 10 40, ಇದು 43 ಅಂಡ್ ದಿಸ್ ಇಸ್ 45. ಈ ತರ ನಿಮ್ಮ ಏಜ್ ರಿಲ್ಯಾಕ್ಸೇಷನ್ ಕ್ಲೈಮ್ ಮಾಡೋರು ಈ ತರ ಕಂಪೇರ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ. ಅಂಡ್ ಇದಾದ ನಂತರ ಇನ್ನೂ ಅದರ್ ಇಂಪಾರ್ಟೆಂಟ್ ಡೀಟೇಲ್ಸ್ ಬಂದ್ಬಿಟ್ಟು ಏನಂತಂದ್ರೆ, ನಿಮ್ಮ ಈ ಸ್ಯಾಲರಿ ಪಾರ್ಟ್ ಒಂದಿದೆ, ಅದೊಂದು ಹೇಳ್ಬಿಡ್ತೀನಿ. ಅದರ್ ಡೀಟೇಲ್ಸ್ ಅಲ್ಲಿ ನಿಮಗೆ ಕಂಪನ್ಸೇಷನ್ ಅಂಡ್ ಪೇ ಅಂತ ಕೊಟ್ಟಿದ್ದಾರೆ. ಈ ಒನ್ ಗ್ರೇಡ್ ಅಲ್ಲಿ ಸೆಲೆಕ್ಟ್ ಆಗೋರ್ಗೆ 60,000 ಬೇಸಿಕ್ ಇರುತ್ತೆ ಗೈಸ್. ನೋಡಿ 60,000 ಬೇಸಿಕ್ ಅಂದ್ರೆ ವೆರಿ ಹ್ಯಾಂಡ್ಸಮ್ ಪೇ. ನನಗೆ ಕೇಳಿದೆ ಮಿನಿಮಮ್ 60,000 ಪೇ ಇರೋರಿಗೆ 50 ಇರೋರಿಗೆ 15 lakhs ನಿಯರ್ ಬೈ ಇರುತ್ತೆ, 60 ಇರೋರಿಗೆ ಒಂದು 17 lakhs to 18 lakhs ಅಂತ ಇಟ್ಕೊಳ್ಳಿ. ಓಕೆ, ಇಷ್ಟು ನಿಮ್ಮ ಸಿ ಟಿ ಸಿ ಇರುತ್ತೆ. ಓಕೆ, ಸ್ಟಾರ್ಟಿಂಗ್ ಎಂಟ್ರಿಲ್ ನಲ್ಲೇ ಒಳ್ಳೆ ಹ್ಯಾಂಡ್ಸಮ್ ಪೇ. ಪೋಸ್ಟಿಂಗ್ ಎನಿವೇರ್ ಇನ್ ಇಂಡಿಯಾ ಅಂತ ಹೇಳಿದ್ದಾರೆ, ಯಾಕಂದ್ರೆ ಅವ್ರವ್ರ ಮೈನಿಂಗ್ ಏರಿಯಾಸ್ ಅಲ್ಲಿ ಇರುತ್ತಲ್ಲ ಪೋಸ್ಟಿಂಗ್ ಆಗ್ತಾರೆ, ಇಲ್ಲ ಪ್ರಾಜೆಕ್ಟ್ ಏರಿಯಾಸ್ ಇರ್ಬೋದು. ಸರ್ವಿಸ್ ಅಗ್ರಿಮೆಂಟ್ ಬಾಂಡ್ ಇರುತ್ತೆ, 3 lakh rupees ಪೇ ಮಾಡಿ ಬಾಂಡ್ ಮಾಡ್ಕೋಬೇಕಾಗುತ್ತೆ. 60 months ಮಿನಿಮಮ್ ಸರ್ವ್ ಮಾಡ್ತೀನಿ. 60 months ಅಂದೇನು 5 years ಮಿನಿಮಮ್ ಸರ್ವ್ ಮಾಡ್ತೀವಿ ಅಂತ ನೀವು ಹೇಳ್ಬೇಕಾಗತ್ತೆ. ಅದೇ ಬರ್ಕೊಡ್ಬೇಕು, ಅದೇ ಬಾಂಡ್ ಅವ್ರದ್ದು ವೆರಿ ಇಂಪಾರ್ಟೆಂಟ್. ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಆಗಿ ಜಾಯ್ನ್ ಆದವ್ರು 5 ವರ್ಷ ಮಿನಿಮಮ್ ಕಂಪ್ನಿಗೆ ಸರ್ವ್ ಮಾಡ್ಬಿಟ್ಟು ನಿಮ್ ಕಡೆಯಿಂದ ಅವರು ಲಾಭವನ್ನು ಪಡಿತಾರೆ. ಹಾಗೆ ನೀವು ಲಾಭ ಪಡಿತೀರಾ, ಸ್ಯಾಲ್ರಿ ಕೊಡ್ತಾರಲ್ವಾ. ಸೊ ಆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಅಂಡ್ ಅಪ್ಲೈ ಮಾಡೋದಕ್ಕೆ ಆನ್ಲೈನ್ ಅಲ್ಲೇ ಥ್ರೂನೇ ಅಪ್ಲೈ ಮಾಡಬೇಕು. ನಾನು ಅದ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಗಾಯ್ಸ್, ಇದೊಂದು ಸುವರ್ಣ ಅವಕಾಶ, ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಸೊ ಇವತ್ತೇ ಇಮಿಡಿಯೇಟ್ ಆಗಿ ಅಪ್ಲೈ ಮಾಡೋದು ಸ್ಟಾರ್ಟ್ ಮಾಡ್ರಿ. ಇನ್ನೂ ಏನಾದರೂ ಹಲವಾರು ಡೌಟ್ಸ್ ಇತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ನನಗೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, ಸೊ ದಟ್ ಐ ವಿಲ್ ಟ್ರೈ ಟು ರೆಸ್ಪಾಂಡ್ ಅಟ್ ಅವೈಲಬಲ್ ಟೈಮ್. ಓಕೆ, ವಿತ್ ಇನ್ ಮೈ ಅವೈಲಬಲ್ ಟೈಮ್. ಅಂಡ್ ಯಾರೆಲ್ಲ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ಹೊಸ ಸುದ್ದಿ ನಿಮ್ಮ ಮುಂದೆ ತಗೊಂಡ್ಬರ್ತಾ ಇರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನೌಕರಿ ಗೆಳೆಯ ಚಾನಲ್, ಅಂಡ್ ವಿ ಕೀಪ್ ಅಪ್ ದ ಬೆಸ್ಟ್ ವರ್ಕ್. We wish you all the best for your future and see you in the next session guys. Good day, take care, bye.